ಚಾನೆಲ್. ಇವತ್ತು RCB ವರ್ಸಸ್ ಡೆಲ್ಲಿ ಚಾಲೆಂಜರ್ಸ್, ಡೆಲ್ಲಿ ಕ್ಯಾಪಿಟಲ್ ಮ್ಯಾಚಿಗೆ ಇವತ್ತು ಹೋಗ್ತಾ ಇದ್ದೀವಿ. ಈಗ ಟೈಮು 1:15. ಸೊ ಲೆಟ್ಸ್ ಗೋ. ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಫುಲ್ ಎಂಟೈರ್ ಹೆಂಗಿರುತ್ತೆ ಮ್ಯಾಚ್ ಆ್ಯಕ್ಚುಲಿ ಚಿನ್ನಸ್ವಾಮಿಯಲ್ಲಿ ಎಲ್ಲ ನೋಡೋಣ. ಓಕೆ, ಸ್ಟೇ ಟ್ಯೂನ್. ನಾವು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಂದ ಇಳಿದ್ವಿ. ನಮಗೆ ಗೊತ್ತಿಲ್ಲಲ್ಲ ದಾರಿ ಹೆಂಗೆ ಹೋಗೋದು ಅಂತ ಇದ್ವಿ. ನೀವು ಬಸ್ ಅಲ್ಲಿ ಇಳಿದ್ರೆ ಸಾಕು, ಅವರೇ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಹೋಗ್ತಿರೋರ ಜೊತೆಗೆ ಫಾಲೋ ಮಾಡಿದ್ರೆ ಆಯಿತು. ಇದು ಯಾವುದು RCB ಸ್ಟೇಷನಲ್ಲೇ ಇದು ಕಬ್ಬನ್ ಪಾರ್ಕು. ಎವ್ರಿವೇರ್ E23 ಎಲ್ಲಿದೆ? ಇಲ್ಲ, E2 ನಾವೀಗ ಭಾಳ ಸಮೀಪ ಇದ್ದೀವಿ. ಚಿನ್ನಸ್ವಾಮಿ ನಮ್ಮ ಗೇಟ್ ನೋಡ್ತಾ ಇದ್ದೀವಿ. ಎಲ್ಲಿದೆ ಅಂತ ನೋಡಿ, ಎಲ್ಲಿ ನೋಡು ಅವರೇ ಇದ್ದಾರೆ. ಇದು ಡೆಲ್ಲಿ ಅವ್ರದ್ದು ಯಾರು ಸಪೋರ್ಟರ್ ಇದುವರೆಗಂತೂ ನೋಡಿಲ್ಲ. ಸೊ ನೋಡ್ಬೇಕೀಗ. ಈಗ ನಮ್ಮ ಗೇಟ್ ಏನೋ ಸಿಕ್ತು. ಮತ್ತು ಈ ಫುಟ್ಬಾಲ್ ಪ್ಲೇಯರಿಂಗ್ ಟೀಮಲ್ಲಿ ಒಂದು E23 G7. ಸೊ ಲೆಟ್ಸ್ ಗೋ. ಎಲ್ಲ ಇದು ಆ ಕಡೆಯಿಂದ ಈ ಕಡೆ ಎಲ್ಲ ಕುಕ್ಕಿ, ಆ ಕಡೆಯಿಂದ ಏನೋ ಇಲ್ವಂತಲ್ಲಪ್ಪ. ಇಲ್ಲಿಂದ ಎಂಟ್ರಿ ಆಗಿ ಗೋಯಿಂಗ್ ನಾವು. ಇದು ನಮ್ಮದು ಪುಮಾ ಬಿ ಸ್ಟ್ಯಾಂಡು. ಸೊ ಲೆಟ್ಸ್ ಸಿ ಎಲ್ಲಿ ಬರುತ್ತೆ ಏನು ಐಡಿಯಾ ಇಲ್ಲ ಇನ್ನು. ಒಂದು ಏನು ಬ್ಯಾಗೇಜ್ ಕ್ಯಾರಿ ಮಾಡಬೇಡಿ. ಕ್ಯಾರಿ ಮಾಡಿದ್ರೂ ಅಲ್ಲಿ ಇಡ್ಲಿಕ್ಕೆ ಒಂದು ಜಾಗ ಇದೆ E17. ಅಲ್ಲಿ ಸ್ವಲ್ಪ ದುಡ್ಡು ತೊಗೊತಾರೆ. ನಾನೊಂದು ಚಿಕ್ಕ ಸ್ಲಿಂಗ್ ಬ್ಯಾಗ್ ಇತ್ತು, ಅದ್ರಲ್ಲಿ ಒಂದು ಲಿಪ್ಸ್ಟಿಕ್ ಇತ್ತು, ಅದಕ್ಕೆ ಅದು ಬಿಡಲೇ ಇಲ್ಲ. ಸೊ ಇಲ್ಲಿ ವಾಟರ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಫ್ರೀ. ಇಲ್ಲಿ ತುಂಬ ವೆರೈಟಿ ಇದೆ. ಕಾಫಿ ಇದೆ, ಜ್ಯೂಸ್ಗಳು ಬರ್ತಾ ಇರುತ್ತೆ, ಕೋಕ್ ಇದೆ, ಐಸ್ ಕ್ರೀಮ್, ಸಮೋಸಾಸ್, ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ಡು ನಾಟ್ ಕ್ಯಾರಿ ಎನಿಥಿಂಗ್. ಒಂದು ಕ್ಯಾರಿ ಮಾಡಿ. ಕೆಲವೊಬ್ರು UPI ತೊಗೋತಾರೆ, ಕೆಲವೊಬ್ಬರು ಕ್ಯಾಶ್ ಕೇಳ್ತಾಯಿದ್ರು. ಸೊ ರಿಮೆಂಬರ್ ದ್ಯಾಟ್. ಇಲ್ಲಿ ರೀಚ್ ಆದಾಗ ಅರೌಂಡ್ 2:30. ಪ್ರಾಕ್ಟೀಸಿಂಗ್ ನಡೀತಾ ಇತ್ತು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಸಖತ್ ಅಂದರೆ ಸಖತ್ತು. ಇನ್ನೂ ನೋಡಿ ಹೆಂಗಾಗುತ್ತೆ ಮ್ಯಾಚು ಅಲ್ಲಿ ವೈಬೆಲ್ಲ ಅಂತ. ನಮ್ಮ ಸೀಟ್ ಹುಡ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಆ್ಯಸ್ ಯೂಶ್ವಲ್ ನಮ್ಮ ರಜತ್ ಪತಿದಾರ್ ಅವರು ಟಾಸ್ ಗೆಲ್ಲಲ್ಲ. ಸೊ ನಾವು ಟಾಸ್ ಸೋತ್ವಿ. ಅವರು ಫಸ್ಟ್ ಫೀಲ್ಡಿಂಗ್ ಮಾಡೋಕ್ಕೆ ತೊಗೊಂಡ್ರು ಅವ್ರು ಡೆಲ್ಲಿಯವರು. ಸೊ ಇದು ಈಗ ಶುರುವಾಯ್ತು. ಇನ್ನೇನು ಒಂದು ಚಿಕ್ಕ ಹುಡುಗ ಕೂತಿದ್ದ, ಅವನ ಹತ್ರ 2 ಫ್ಲ್ಯಾಗ್ ಇತ್ತು. ಆ ಮಗು ಹತ್ರ ಇಸ್ಕೊಂಡಿದ್ದೀನಿ ಒಂದು ಫ್ಲ್ಯಾಗ್ ಕೊಡು ಅಂತ. ಅದೇ ಫ್ಲ್ಯಾಗ್ ಇಟ್ಕೊಂಡು ಹಾರಿಸಿದ್ದಾಯಿತು RCB ಫ್ಲ್ಯಾಗು. ಇವ್ರು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಬ್ಯಾಟಿಂಗ್ ಬಂದಿದ್ದಾರೆ. ಎಲ್ಲರೂ ನೀವು ನೋಡಿರ್ತೀರ ನೆನೆ ಮ್ಯಾಚ್ನ. ಮಾತ್ರ ಫಿಲ್ ಸಾಲ್ಟ್ ಆಟ ಆಡಿದ ಮಾತ್ರ ಹಿ ವಾಸ್ ಗುಡ್ ಆ್ಯಂಡ್ ಬ್ಯಾಟಿಂಗ್, ಹಿ ವಾಸ್ ಗುಡ್ ಇನ್ ಫೀಲ್ಡಿಂಗ್, ಎವ್ರಿಥಿಂಗ್. ಹಿ ವಾಸ್ ಎಕ್ಸಲೆಂಟ್ ಇನ್ ದಿಸ್ ಮ್ಯಾಚ್. ಅಂತೂ ಸಖತ್ತಾಗಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಫಿಲ್ ಸಾಲ್ಟು. ಫಸ್ಟ್ ಆಫ್ ಆಯಿತು ಈಗಷ್ಟೇ. ಆ್ಯಂಡ್ 175, ಟಾರ್ಗೆಟ್ 176 ಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಅಲ್ಲ 176 ಇದೆ, ಭಾಳ ಕಷ್ಟ ಇದೆ. ನೋಡಬೇಕು ಅಂದರೆ ಸಖತ್ ಸ್ಲೋ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೆಕೆಂಡ್ ಸೈಡ್ ಈಗ ಏನಂತ
ಅಲ್ಲಿ ಡಿ ಜೆ ಹಾಡಾಕ್ಲಿಕ್ಕೆ ಶುರು ಮಾಡಿದರು. ಸೊ ಇವತ್ತು ಒನ್ ಥಿಂಗ್ ವಾಟ್ ಇಸ್ ಬೆಸ್ಟ್ ಟು ಸಿ ಈಸ್ ಲೈಕ್ ವಿರಾಟ್ ಕೊಹ್ಲಿ ಜಿಂಕೆ ಥರ ಓಡಾಡ್ಕೊಂಡು ಫೀಲ್ಡಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅದೊಂದು ಏನೋ ಖುಷಿ ವಿಚಾರ. ಸೊ ಎಷ್ಟು ಹತ್ತಿರ ಇತ್ತು ಈ ಸ್ಟ್ಯಾಂಡ್, ಎಷ್ಟು ಕರೆಕ್ಟ್ ಇತ್ತು ಅಂದರೆ ಯಾರಿಗಾರು ಏನೂ ಗೊತ್ತೇ ಇಲ್ಲ ಎಲ್ಲಿ ಬುಕ್ ಮಾಡೋದು ಅಂತ ಆದರೆ ಪೂಮಾ ಸ್ಟ್ಯಾಂಡ್ ಚೆನ್ನಾಗಿದೆ. ಮತ್ತು ಈವನ್ ಅನಿಲ್ ಕುಂಬ್ಳೆ ಸ್ಟ್ಯಾಂಡ್ ಇದೆಯಲ್ಲ ಅದು ಅಷ್ಟೇ, ನಮ್ಮದು ಅಪೋಸಿಟಲ್ಲೇ ಇದ್ದಿದ್ದು, ಅದು ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಸೊ ಇದನ್ನ ಚೂಸ್ ಮಾಡ್ಕೊಬೋದು ಯಾರು ಗೊತ್ತಾಗಿಲ್ಲ ಎಲ್ಲಿ ಇದು ಮಾಡ್ಕೊಬೇಕು ಫಸ್ಟ್ ಟೈಮ್ ಅಂದರೆ. ಇಲ್ಲಿ ಆ್ಯಕ್ಚುಲಿ ಕೀಪರ್ ಇದೇ ಸೈಡಿಂದ ಸ್ಟಾರ್ಟಿಂಗ್ ಮಾಡಿದ್ದಕ್ಕೆ ಅಲ್ಲಿ ಸ್ಲಿಪ್ಪಲ್ಲಿ ಕೊಹ್ಲಿ ನಿಂತ್ಕೊಂಡಿದ್ರು. ಸಖತ್ ಅಂದರೆ ಸಖತ್ತು. ಇಲ್ಲಿ ನೋಡಿ ಕೊಹ್ಲಿ ಬೌಂಡ್ರಿ ಹತ್ರ ಬರ್ತಾ ಇದ್ದಾರೆ. ಫುಲ್ ಚಿಯರಿಂಗ್ ಅಂದರೆ ಚಿಯರಿಂಗ್. ಇಲ್ಲಿ ಎಷ್ಟು ಜನ ನಿಂತಿದ್ರು ಅಷ್ಟು ಜನ. ಸ್ಟಾರ್ಟಿಂಗ್ ಟಿಮ್ ಡೇವಿಡ್ ನಿಂತಿದ್ರು, ಸಾಲ್ಟ್ ನಿಂತಿದ್ರು. ಸಾಲ್ಟ್ ಒಂದು ಕ್ಯಾಚ್ ಹಿಡ್ದಿದ್ದು ಇಲ್ಲೇ ಹತ್ರನೇ. ಆ್ಯಕ್ಚುಲಿ ಸಾಲ್ಟ್ ಫೀಲ್ಡಿಂಗ್ ಎಲ್ಲ ನೋಡಿಬಿಟ್ರೆ ಆ ರನ್ನಿಂಗ್ ನೋಡಿದ್ರಂತೂ ಒಳ್ಳೆ ಇವರು ರೇಸಲ್ಲಿ ರನ್ ಮಾಡ್ತಾರಲ್ಲ ಆ ಥರ ರನ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಎಕ್ಸಲೆಂಟ್ ಫೀಲ್ಡಿಂಗ್ ಮಾತ್ರ ಅವ್ರದ್ದು. ಇಲ್ಲಿ ಕೊಹ್ಲಿ ಹತ್ರ ಬಂದಾಗಂತೂ ಎಲ್ಲರೂ ಕೊಹ್ಲಿಗೆ ಇದು ಮಾಡ್ತಾಯಿದ್ರು. ಮತ್ತು ಟಿಮ್ ಡೇವಿಡ್ ಕೂಡ ಇಲ್ಲಿ ನಿಂತ್ಕೊಂಡಿದ್ರು. ಅವರು ಟಿಮ್ ಡೇವಿಡ್ಗೂ ಅಷ್ಟೇ ಅವರು ನಮಸ್ಕಾರ ಎಲ್ಲ ಮಾಡಿದರು. ಇದ್ರ ಹತ್ರ ಒಂದು ಜನ ಚೇರ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವ್ರನ್ನ. ಮತ್ತು ಇವ್ರು ಡೆಲ್ಲಿ ಕ್ಯಾಪಿಟಲ್ಸಿಂದ ಡೇವಿಡ್ ಮಿಲ್ಲರ್ ಅವ್ರು ಮೊದಲು RCB ಆಟ ಆಡಿದ್ರಂತೆ, ಅವ್ರು ಕೂಡ ಇಲ್ಲೇ ನಿಂತಿದ್ರು. ಅವರು ಅಷ್ಟೇ ವೆರಿ ಇಂಟ್ರ್ಯಾಕ್ಟಿವ್ ವಿತ್ ದ ಕ್ರೌಡ್. ಭಾಳ ಅಂದರೆ ಭಾಳ ಸಖತ್ತಿತ್ತು. ಕೊಹ್ಲಿ ವಾಚಿಂಗ್ ಹಿಮ್ ಲೈವ್. ಒಂದು 6 ಹೊಡಿತಾರೆ. ಸೊ ದಿಸ್ ವಾಸ್ ಸೋ ಸ್ಯಾಡ್. RCB ಲಾಸ್ಟ್. ಸ್ಯಾಡ್. ಬ್ಯಾಟಿಂಗಲ್ಲೂ ಕಡಿಮೆ ಆಯಿತು, ಬೌಲಿಂಗಲ್ಲೂ ಚೆನ್ನಾಗಿ ಮಾಡಿಲ್ಲ. ವಿಕೆಟ್ ತೊಗೊಂಡಿದ್ದೀರ ಅವಾಗವಾಗ ಚೆನ್ನಾಗಿರೋದು. ಅದು ಕೊನೆಗೆ ಅಟ್ಲೀಸ್ಟ್ ನಮ್ಗೆ ವಿನ್ನಾಗಕ್ಕಿತ್ತು, ಆದರೆ ಕೊನೆಗೆ 2 6 ಹೋಗ್ಬಿಡ್ತು. ವಿ ಲಾಸ್ಟ್ ದೇರ್. 15 ರನ್ಸ್ ಕಡಿಮೆ ಆಗಿತ್ತು. ಬೌಲಿಂಗ್ ಈಗ ಇದು ಮತ್ತೆ ಕಬ್ಬನ್ ಪಾರ್ಕ್ ಮೆಟ್ರೋಗೆ ವಾಪಸ್ ಹೋಗ್ತಾ ಇದ್ದಿದ್ದು. ಜನ ಎಲ್ಲ ಟೋಟಲಿ ಪ್ಯಾಕ್ಡ್ ಆನ್ ದ ರೋಡ್ಸ್. ಆದರೆ ಎಲ್ಲೂ ಏನೂ ತಳ್ಳೋದು ಆ ಥರ ಏನೂ ಆಗಲಿಲ್ಲ. ಬಟ್ ಎನಿವೇಸ್ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು. DJ ಮಾತ್ರ RCB DJ ಬಿಟ್ಟರೆ ಇಲ್ಲ. ಅದು ಹಾಡುಗಳು, ಚಿಯರ್ ಮಾಡ್ತಿದ್ದು ಜನರು, ಎವ್ರಿಥಿಂಗ್ ವಾಸ್ ಆಸಮ್. ಸೊ ಇದು ಈ ಸತಿ ಇಟ್ ವಾಸ್ ಟಫ್ ಲಕ್. ಆದರೆ ನಾವು RCB ಅವರು ನಾವು ಹಂಗೆ ಇಷ್ಟು ಈಸಿಯಾಗೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಸೊ ಆಲ್ ದ ಬೆಸ್ಟ್ ಟು RCB and keep playing and we will be supporting forever. And thank you so much whoever ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮನ್ನ ಇಲ್ಲಿವರೆಗೂ. Thank you so much and keep supporting me and subscribe to my channel. Thank you so much. Bye bye.